ಸಂಡೇ ಫಂಡೇ ಅನ್ನಂಗೆ ನಮ್ಗೆ ಯಾವಾಗೂ ವರ್ಕಿಂಗ್ ಡೇ ಶುರುವಾದ ಹಿಂಗೆ ಕತೆ. ಫುಲ್ ಇವತ್ತು ನಾನ್ ವೆಜ್ ಸ್ಪೆಷಲ್. ಓಕೆ ಮಾಮ್ ಏನು ಸಮಣ ನಾನು ಲಾಗ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಏನು ಲಾಗ್ ಗೊತ್ತಿಲ್ಲ ಲಾಗ್ ಅಂದ್ರೆ ನನಗೆ ಗೊತ್ತಾಗಲ್ಲಪ್ಪ ಅದು ಏನಂತ. ಹೆಂಗೆ ಇವಾಗ ಒಂದು ಅರ್ಜೆಂಟ್ ಒಂದು ಕೋಳಿ ಕದಿಬೇಕು ಬಾ. ಅರ್ಜೆಂಟ್ ಒಂದು ಕೋಳಿ ಕದಿಬೇಕು. ಒಂದು ಕೊತ್ತಂಬರಿ ಸೊಪ್ಪು ತಗೊಂಡು ಹಿಂಗೆ ತಗೊಂತೀನಿ ಬಾ. ಹಿಂಗೆ ಹೋಗುತ್ತೆ ಒಂದು ಕೋಳಿ ತಗೊಂಡು ಕದ್ಬಿಟ್ಟು ಇದು ಬಲಿ ಕೊಡಬೇಕು. ಎಲ್ಲಿ ಯಾವ ಬಾ ತೋರಿಸ್ತೀನಿ ಅಪ್ಪ. ನಾವು ಕೋಳಿ ಕದ್ಕೊಂಬತ್ತಾರದು ಇವಾಗ ಒಮ್ಮೆ ಮಾಡೋಕ್ಕೆಲ್ಲ ಕೋಳಿ ಕದ್ಕೊಂಬ ಚೆನ್ನಾಗಿ ಹಿಡ್ಕೊಳ್ಳೋ ಒಂದು ನಿಮಿಷ. ಹಿಂಗೆ ಹಿಡ್ಕೊಳ್ಳೋ ಅನ್ಸೋಣ. ಒಂದು ನಿಮಿಷ ಹಂಗೆ ಹಿಡ್ಕೊಂಡಿರ್ಬೇಕು. ರಾತ್ರಿ ಹೇಳಿದ್ರೆ ಹೆಂಗೆ 1 ಗಂಟೆಗೆ ಸೀದಾ ಸಪ್ತಾಲ್ ತಗೊಂಡು ಕತ್ಕೊಂಬಂದ್ಬಿಡ್ಬೋದಾಗಿತ್ತಲ್ಲ ಎಲ್ಲ ಕೂಡ. ಒಂದು ಅರ್ಜೆಂಟ್ ಕೋಳಿ ಕದಿಬೇಕಪ್ಪ ಸರಿನಾ. ಒಮ್ಮೆ ಮಾಡಕ್ಕೆ ಒಂದು ಕೋಳಿ ಬೇಕು. ಪಟ್ಟಣ ಕದಿಬೇಕು ಅರ್ಜೆಂಟಾಗ. ಹೆಂಗೆ ಕದಿಯೋದು ಆಯ್ತಪ್ಪ. ನೈಟ್ ಹೊತ್ತು ಹೆಂಗೆ ಕದಿಯೋದು ಅಂತ ಹೇಳ್ಕೊಟ್ಬಿಡು. ಅಲ್ಲ ನಮ್ಮೂರವ್ರು ಇರ್ತಾರೆ. ಹಲೋ ನಾ ಹೇಳು ಜೋರ ಏನು ಕೆಲಸಲ್ಲ. ಹಾಂ ಹಾಂ ಆಕ್ಸೆಲ್ ಬೇಡ. ಹಾಂ 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 ಈಗ ಕುಯ್ದ ಹಾಂ ಡೈರೆಕ್ಟಾಗಿ ತಲೆ ಮೇಲೆ ಹಾಂ ಹಾಕೊಂಡ್ಬಿಡ್ಬೇಕು. ಹಾಂ ಮತ್ತು ಹಾಕೊಂಡ್ಬಿಡ್ಬೇಕು. ಹಾಂ ಕುರ್ಚಿ ಕೊಡ್ಬೇಕು. ಹಾಂ ಎಷ್ಟು ಬಳ್ಕೊಂಡು ಎಷ್ಟು ಅಷ್ಟು ಬಳ್ಕೊಂಡು ಅದು ಬರ್ತಾರೆ. ಇವತ್ತು ರಾತ್ರಿಗೆ ಆದರೆ ಫಾರಂ ನುಗ್ಗೋಣ ನಡಿ. ಬಾಟ್ಲಲ್ಲಿ ನೀರು ತಂದ್ಬಿಡ್ಬೇಕು. ನೀರು ಬಿಟ್ಕೊಂಡು ನೀರು ಕುಯ್ದು ಇದೆಲ್ಲ ಗ್ಯಾಂಗಲ್ ಅವರೇ. ಇದು ಸೋಲ ಆಗ್ಬಿಟ್ಟಿದ್ದು. ಕೋಳಿ ಸೋಲ ಆಗ್ಬಿಟ್ಟಿದೆ. ನೆಕ್ಸ್ಟು MC ಆದ್ಮೇಲೆ ಇದೇ ಕೆಲಸ ಪಾರ್ಟ್ ಟೈಮ್. ನೋಡಿ ಏನು ಕೆಲಸ ಸೇರ್ಬೇಕಾದ್ರೆ ಎಷ್ಟು ಕೊಡ್ತೀರಿ ಅಣ್ಣ ಸ್ಯಾಲ್ರಿ? ಎಷ್ಟು ಕೊಡ್ತೀರಿ ಸ್ಯಾಲ್ರಿ? ಹಾಂ MC ಮಾಡ್ತಿದ್ದೀನಿ. ನೆಕ್ಸ್ಟ್ ಡೇ ಸೇರ್ಕೋಣ ಅಂದ್ಕೊಂಡಿದ್ದೀನಿ. 12,000 ಪ್ಯಾಕೇಜ್ ನೆಕ್ಸ್ಟ್ MC ಆದಮೇಲೆ. ಇದಕ್ಕೆ ನಮ್ಮ ಮಾಮ್ಸ್ ಒಂದು ಐಡಿಯಾ ಕೊಟ್ಟರು ಕೇಳಿ. ಅಲ್ಲೇ ಊಟ ನಾಷ್ಟ ಎಲ್ಲ ಒಂದೇ 16,000 ಕೊಡ್ತೀನಿ. 16,000 ಪ್ಯಾಕೇಜ್. ಸರಿ ಆಯಿತು. ಈಗ ಪಟ ಅಂತ ಕೋಳಿ ಬಿದ್ಬಿಟ್ಟು ಚಕ ಅಂತ ಹೊಲ ಬೀಸ್ಕೊಂಡು ಏನಂತೀಯ? ಹಾಂ ಹಾಂ ಪ್ಯಾಜಸ್ ಹಾಕೊಂಡು ಸ್ವಲ್ಪ ಸ್ಟೈಲಾಗಿ ಚೆನ್ನಾಗಿರ್ತದೆ. ಇವಾಗ ನಮ್ಮ ತೋಟಕ್ಕೆ ದೃಷ್ಟಿ ಆಗ್ಬಾರ್ದು ಅಂತ ದೃಷ್ಟಿಗೊಂಬೆ ರೆಡಿ ಮಾಡ್ತಾ ಇದ್ರಿ. ಇಲ್ಲಿ ರೆಡಿ ಮಾಡಿದಿರಾ ಮಡ್ಕೆನಾ? ಇದು ಪ್ಯಾಂಟು. ಪ್ಯಾಜಸ್ ಹಾಕ್ಬಿಡ್ರಿ ಪ್ಯಾಂಟು. ತಲಕಾಯಿ ಇದಾ? ಈ ತಲಕಾಯಿ ಈ ತಲಕಾಯಿ ಓ ಇರಪ್ಪ ಒಂದು ನಿಮಿಷ. ಎಷ್ಟು ಕೊಟ್ಟು ತಂದಿದ್ದು? ಜುಡೋದೆಲ್ಲ ಪೂಮದಲ್ಲಿ ತಂದಿದ್ದ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕೋಳಿ ರೆಡಿ. ಕೋಳಿ ತೋರಿಸು. ಈ ಕೋಳಿ ಬಲಿ ಕೊಡ್ತಾರೆ. ಒಂದು ಹಾರ ಇದು ಮಾಡ್ತಾರೆ ಕೋಳಿಗೆ. ಗಾಡಿ ಫ್ರೀ. ಗರಮಿ ಆಯನ್ನ ಏನು ಆಯನ್ ಹಿಂಗ ಆಯನ್ನ ಆಯಂದೆ ಹೋಗು ಹೆಂಗಂದ ಅಮ್ಮ
ಹಾ ಬರ್ರಿ ಎಲ್ಲ ಕೋಳಿ ಕುಯ್ಯೋಣ. ಹಾಯ್ ಸಾನ್ವಿ. ಹಾಯ್ ಹೋಗಿ ಅಲ್ಲಿಂದ ವಾಪಸ್ ಬಂದು ಸೂರಿದು ಇನ್ನು ತುಂಡಾದಂತೆ. ಹಾಯ್ ಮಚ್ಚ. ಹಾಯ್. ಊರಮ್ಮ ಸೂರಿದು ಇನ್ನು ತುಂಡಾದಂತೆ. ಏನು ಇವಾಗ ಈ ಕೋಳಿನ ಯಾವ ತರ ಮರ್ಡರ್ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿ ಮರ್ಡರ್ ಮಾಡೋವಾಗ ಏನು ನಾವು ಮಾಡ್ತಾವ್ರ ಕಾರ್ಯಕ್ರಮ ಇದಕ್ಕೋಸ್ಕರ. ನೀನ್ ಇವಾಗ ನೀನು ಎನ್ಸಮ್ಮಣ್ಣ ನೀನ್ ಕರೆಕ್ಟಾಗಿ ಹೇಳ್ಬಿಟ್ಟು ಯಾವ ತರ ಮರ್ಡರ್ ಮಾಡ್ತೀನಿ ಅನ್ಬಿಟ್ಟು ಕೋಳಿ. ನಾನು ಹೆಂಗ ಮಾಡ್ತೀನಿ, ನೀನ್ ಮನೆ ಒಳಗೆ ಹೋಗ್ಬಿಟ್ಟು ಅನ್ನ ಮಾಡವ್ರ ತಿಂದು ಮಲ್ಕೋ ಹೋಗು ಅಂತ ಅಂದ್ರು ಅಂತ ಅನ್ಕೊಂಡ್ರಾ? ಒಂದಿಷ್ಟು ಅನ್ನ ಎತ್ಕೊಂಡ್ ಓ ಎತ್ಕೊಂಬ. ಇವಾಗ ಬೇಕೇ ಬೇಕದು. ಹಾ ಪೂಜೆ ಕಾರ್ಯಕ್ರಮ ಶುರುವಾಗಿದೆ. ಸ್ವಾಮಿಗಳವರು ಮಾಡ್ಬೇಕು, ಭಕ್ತಿಯಿಂದ ಮಾಡ್ಬೇಕು. ತಾಟಕ್ಕಾಗಿರೋ ದೃಷ್ಟಿಯಲ್ಲೆಲ್ಲ ಇವತ್ತೇ ಎಲ್ಲ ಫುಲ್ ಕೋಳಿ ಕುಯ್ಯೋ ಕಾರ್ಯಕ್ರಮ ಶುರುವಾಗೈತೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸಿ ತೊದಲುತ್ತಾಯ್ತು ನಾಲ್ಗೆ. ಆಯ್ತು ನಾನೇ ಕುಡ್ದಿದ್ದೀನಿ, ನಾನು ತೊಲ್ತಾ ಇದ್ದೀನಿ. ಹೌದಿರೋ ನಿಮಿಷ ಕುಯ್ಯೋಕ್ಕಿಂತ ಮುಂಚೆ ಯಾವ ಹೆಂಗೆಲ್ಲ ಕುಯ್ತೆ ಅಂತ ಹೇಳ್ಬಿಡು. ಯಾವ ಹೆಂಗೆಲ್ಲ ಕುಯ್ತೆ ಅಂತ ಯಾವ್ದ ನಾನು ಆಮೇಲೆ ಹೇಳ್ತೀನಿ. ತೆಗಿಯೋಗಂಟ ಬಿಡು. ಆಯ್ತು ಕುಯ್ಯಪ್ಪ. ಏನು ಕುಯ್ಯೆ ಆ ಕೋಳಿಗೆ ನೋವಾಗ್ಬಾರ್ದು. ಟಾರ್ಚರ್ ಕೊಟ್ಟಿರೋದಲ್ಲ ಕೋಳಿಗ ನೋವಾಗ್ಬಾರ್ದು ಹಂಗೆ ಕುಯ್ಯಪ್ಪ ಅಷ್ಟೇ. ಹೆಂಗನ ಕುಯ್ರಿ, ಕೋಳಿಗ ನೋವಾಗ್ಬಾರ್ದು. ಜೈ ಬಾಸುಮತಿ. ನಮಸ್ಕಾರ. ಅಲ್ಲಿ ನಿಲ್ಸಿರೋ ಗೊಂಬೆಗೆ ಇದನ್ನ ಬೊಟ್ಟಿಕ್ಕೋದಾ? ಅಲ್ಲಿ ನಿಂತಿರೋ ಬೊಂಬೆಗೆ ದೃಷ್ಟಿ ಕೊಡೋದ ಇವಾಗ. ಆ ದೃಷ್ಟಿ ಬಲಿ ಕೇಳ್ತಾ ಇರೋದು ಈ ಕೋಳಿ ಕೊಡ್ತಾ ಇರೋದು. ಅಂದ್ರೆ ಅದಕ್ಕೆ ಇವಾಗ ಇದನ್ನ ಕೊಡ್ತಾ ಇದೀವಿ, ಅದ್ ನಮ್ ತೋಟ ಕಾಯ್ಲಿ ಅಂತ. ತೋಟ ಕಾಯಿಲಿ ಅಂತ. ಏನೇ ದೃಷ್ಟಿ ಆಗದಿದ್ರು ಅದು ಅನ್ಭವಿಸ್ತೈತೆ. ನೀರು ಉಳಿಸ್ಬಿಟ್ಟು ನೀರು ಆಗ್ಬೇಕಾಯ್ತು ಅಂತ ಹೇಳ್ತಾರೆ. ಹೋಗಪ್ಪ ನೆಲ ಗುದ್ದಿ ನೀರ್ ತಗೊಂಬೋಗಪ್ಪ. ಆದ್ರೆ ಹೆಂಗ ತಳಂ ಬಿಳಂ ಆಗೈತೆ, ಪರವಾಗಿಲ್ಲ. ಹಚ್ಕೊಡಿಲ್ಲ ನಿಮಿಷ ಪೂಜೆ ಆಗೈತಾ. ಇದೇ ಮಚ್ಚಲ್ಲಿ ಕೋಳಿನ ಮರ್ಡರ್ ಮಾಡ್ತಾ ಇರೋದು. ಪಾಡು ಏನ್ ನಾವೇನು ಯಾರಿಗೂ ಮೋಸ ಮಾಡಲಿಲ್ಲ, ಏನಿಲ್ಲ. ಕೋಳಿ ರೆಡಿ, ಕೋಳಿ ರೆಡಿ. ಹಾ ಯಾರಪ್ಪ ಇಟ್ಕೊಳೋದು? ಬಂದ ನೋಡಪ್ಪ ಇಲ್ವಾನ್. ಇದೇನದು ಕುಂಕುಮನ? ಯಾಕೇನು ಕಾಲಿಟ್ಕಮ್ಮ. ಹಂಗನ ಕೊಯ್ರಿ ಕೋಳಿನ, ಕೋಳಿ ಹಿಂಸಾ ಆಗ್ಬಾರ್ದಷ್ಟೇ, ನಮ್ಮಿಂದ ನೋಡಕ್ಕಾಗಲ್ಲ. ಸೊ ಅದಕ್ಕೆ ಬಿಡು 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 ಬಿಡು. ಅದನ್ನ ಸರಿ ಇರು. ಈ ಕೋಳಿ ಕುಯ್ದಾರ ಕಾರಣ ಏನು ಅಂದ್ರೆ, ಈ ನಮ್ ಕಡೆ ಒಂದು ಪದ್ಧತಿ ಐತೆ. ಈ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಳೆ ಬಂದ ನಂತರ ಅದಕ್ಕೆ ಈ ತರ ಹೋಗಿ ಅದಕ್ಕೆ ಶಾಂತಿ ಮಾಡೋದು, ಶಾಂತಿ ಕೊಡೋದು. ಓಂ ನಮಃ, ಓಂ ಶಾಂತಿ 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 ಅನ್ನಂಗೆ ಸ್ವಾಮಿ ತಲೆ ಮೇಲೆ ಸುರ್ಸು ರಕ್ತ. ಇವಾಗ ಶಾಂತಿ ಆಗಿದೆ. ಏನೇ ದೃಷ್ಟಿ ಆದ್ರೂ ಇದು ಅನ್ಭೋಗ್ಸೋದು. ಮಾಡ್ಕೆ ಮ್ಯಾಗೆ ಬಿಟ್ಟಿದ್ದೀನಿ ಹೋಗಮ್ಮ. ಆಮೇಲೆ ನಮ್ಮ ಮಚ್ಚ ರೆಡಿ ಬಿಟ್ಟಿದ್ದೀನಿ. ಬಾರಲೆ ನಮ್ಮ ಮಚ್ಚ ಮಾಡ್ಬೇಡ. ಮುಗಿಸಿದ ನಂತರ ನಮ್ಮ ಇವ್ರಿಗೆ, ಯಾರಿಗೆ ನಮ್ಮ ಬಲಿ ಕೊಟ್ಟ ವ್ಯಕ್ತಿಗೆ ನಮ್ಮ ಕಡೆ ನಾವು ಉಡುಗೊರೆ ಕೊಡ್ತಾ ಇದ್ರಿ. ಒಂದು ಬೈಕ್ ಗಿಫ್ಟ್ ಮಾಡ್ತಾ ಇದೀವಿ. ಯಮ TVS ಬೈಕ್ ನ ಗಿಫ್ಟ್ ಮಾಡ್ತಾ ಇದೀರಿ. ಆಮೇಲೆ ಮಾತಾಡಿ. ಕಂಗ್ರ್ಯಾಚುಲೇಷನ್. No EMI, ಡೌನ್ ಪೇಮೆಂಟ್.